ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾಟಿ ಕೋಳಿ ಸುಕ್ಕ ಮಾಡ್ತಾ ಇದ್ದೇನೆ. ಇದನ್ನು ಮಾಡುವುದು ಹೇಗೆ ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನಿಲ್ಲಿ 1 kg ಆಗುವಷ್ಟು ನಾಟಿ ಕೋಳಿ ಮಾಂಸವನ್ನು ತಗೊಂಡಿದ್ದೇನೆ. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಇದಕ್ಕೆ ಅರಿಶಿನವನ್ನು ಹಾಕಿಕೊಂಡು ಇಟ್ಟಿದ್ದೇನೆ. ಮೊದಲಿಗೆ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ. ಮಸಾಲೆ ಮಾಡಲಿಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸು ಹಾಗೂ ಊರ ಮೆಣಸನ್ನು 20 ತಗೊಂಡಿದ್ದೇನೆ, ಮೊದಲೇ ಹುರಿದಿಟ್ಟುಕೊಂಡದ್ದು. ಹಾಗೆ ಹುರಿದಿಟ್ಟುಕೊಂಡಂತಹ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ ಹಾಗೂ 1 ಸ್ಪೂನ್ ಜೀರಿಗೆ, ನಿಂಬೆ ಗಾತ್ರದಷ್ಟು ದೊಡ್ಡ ಹುಳಿಯನ್ನು ತಗೊಂಡಿದ್ದೇನೆ, 1 ಸ್ಪೂನ್ ಅರಿಶಿನ ಹಾಗೂ ಸ್ವಲ್ಪ ಕಾಳು ಮೆಣಸನ್ನು ತಗೊಂಡಿದ್ದೇನೆ, ಅರ್ಧ ಸ್ಪೂನ್ ಆಗುವಷ್ಟು. ಹಾಗೆಯೇ 10 ಬೆಳ್ಳುಳ್ಳಿಯ ಸಲನ್ನು ತಗೊಂಡಿದ್ದೇನೆ. ಹಾಗೆ ಹುರಿದಿಟ್ಟುಕೊಂಡಂತಹ 1/4 ಸ್ಪೂನ್ ಮೆಂತ್ಯ ಹಾಗೂ 1/4 ಸ್ಪೂನ್ ಸಾಸಿವೆಯನ್ನು ತಗೊಂಡಿದ್ದೇನೆ. ಇದೆಲ್ಲವನ್ನು ಮಿಕ್ಸಿಗೆ ಹಾಕಿಕೊಂಡು 1 ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ಮಸಾಲೆ ರೆಡಿಯಾಗಿದೆ. ಈಗ ಈ ಮಸಾಲೆಯನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ. ಈಗ ಈ ಮಸಾಲೆಗೆ ಕೋಳಿ ಮಾಂಸವನ್ನು ಹಾಕ್ತಾ ಇದ್ದೇನೆ. ಕೊಚ್ಚಿಟ್ಟುಕೊಂಡಂತಹ ಮೀಡಿಯಂ ಸೈಜಿನ 2 ಈರುಳ್ಳಿಯನ್ನು ಕೂಡ ಇದರೊಟ್ಟಿಗೆ ಹಾಕ್ತಾ ಇದ್ದೇನೆ. ಆಮೇಲೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆಯನ್ನು ಜಾಸ್ತಿ ನೀರು ಮಾಡುವುದಿಲ್ಲ, ಹೀಗೆ ಸ್ವಲ್ಪ ದಪ್ಪಕ್ಕೆ ಇಡಬೇಕು ಮಸಾಲೆ. ಕೋಳಿ ಬೇಯುವಾಗ ಅದರ ನೀರು ಕೂಡ ಸೇರಿ ಮಸಾಲೆ ಸ್ವಲ್ಪ ನೀರಾಗ್ತದೆ, ಆದ ಕಾರಣ ಮಸಾಲೆಯನ್ನು ಸ್ವಲ್ಪ ದಪ್ಪಕ್ಕೆ ಇಡ್ತಾ ಇದ್ದೇನೆ. ಇನ್ನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನು 1 ಗಂಟೆಯಷ್ಟು ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ತಾ ಇದ್ದೇನೆ. ಇಲ್ಲಿ ಇದು ಬೇಯುವ ಹೊತ್ತಿಗೆ ಇಲ್ಲಿ ಸುಕ್ಕಕ್ಕೆ ರೆಡಿ ಮಾಡಿಕೊಳ್ಳುವ. ಸುಕ್ಕ ಮಾಡಲಿಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಹಾಗೆಯೇ 1 ಚಮಚದಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ ಹಾಗೂ 4-5 ಬೆಳ್ಳುಳ್ಳಿಯ ಸಲನ್ನು ತಗೊಂಡಿದ್ದೇನೆ ಹಾಗೂ ಸ್ವಲ್ಪ ಶುಂಠಿಯನ್ನು ಜಜ್ಜಿ ತಗೊಂಡಿದ್ದೇನೆ. ಕೊಚ್ಚಿಟ್ಟುಕೊಂಡಂತಹ ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದೆಲ್ಲವನ್ನು ಒಂದು ಪ್ಯಾನ್ಗೆ ಹಾಕಿಕೊಂಡು ನಂತರ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿಬೇಕು. ಹುರಿದುಕೊಂಡಾಗಿದೆ ಇದನ್ನು. ಈಗ ಇದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಮಿಕ್ಸಿಗೆ ಹಾಕಿಕೊಂಡು 1 ಸುತ್ತು ತಿರುಗಿಸ್ತಾ ಇದ್ದೇನೆ. ಇದನ್ನು ಬೇಯಲಿಕ್ಕಿಟ್ಟು 1 ಗಂಟೆ ಆಗಿದೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಈ ರೆಡಿ ಮಾಡಿ ಇಟ್ಟುಕೊಂಡಂತಹ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಹಾಗೆಯೇ ಸಣ್ಣ ಉರಿಯಲ್ಲಿ ಇಡಬೇಕು. 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನಾಟಿ ಕೋಳಿ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದು ಹಳ್ಳಿ ಸ್ಟೈಲಲ್ಲಿ ಮಾಡುವುದು, ಹೀಗೆ ಒಗ್ಗರಣೆಯಂತಹ ಕತೆ ಮಾಡುವಂಥದ್ದು. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.